ವೆಲ್ಕಮ್ ಟು ದಿಶಾ ಡಿಸೈನರ್. ಕಟೋರಿ ಕಟಿಂಗ್ ಯಾವ ಥರ ಮಾಡೋದನ್ನು ನೋಡೋಣ. ಸರಿ, ಬ್ಲೌಸ್ ಡ್ರಾಫ್ಟಿಂಗ್ ಆಗಿದ ನಂತರ ಯಾವ ಥರ ಬಟ್ಟೆ ಮೇಲೆ ಹಾಕೋಬೇಕು ಅಂತ ಇಟ್ಟಿದ್ದೀನಿ. ಅದು ಕಟೋರಿಗೆ ನಾವು ಸೀವಿಂಗ್ ಅಲವೆನ್ಸ್ ಹಾಕೋಬೇಕತ್ತೆ. 1/2 ಇಂಚ್ ಕಟೋರಿ ಕಟ್ ಮಾಡೋದಲ್ಲಿ ಕಟೋರಿ ಆ್ಯಂಡ್ ಕೆಳಗಡೆ ಜಾಯಿಂಟ್ ಮಾಡೋದಲ್ಲಿ. ಆಮೇಲೆ ಕ್ರಾಸ್ ಬೆಲ್ಟಿಗೆ ಕೂಡ ಮೇಲೆ 1/2 ಇಂಚ್ ಸೇವಿಂಗ್ ಅಲವೆನ್ಸ್ಗೆ ಮಾರ್ಕ್ ಮಾಡಬೇಕಾಗುತ್ತೆ. ಇನ್ನು ಬೇರೆ ಎಲ್ಲಿ ಮಾರ್ಕ್ ಮಾಡ್ಕೊಳೋದು ಇರೋದಿಲ್ಲ. ಈ ಥರ ಬಟ್ಟೆ ಮೇಲೆ ಹಾಕ್ಕೊಂಡಾಗ 80 ಪಾಯಿಂಟ್ ಬಟ್ಟೆ ಮೇಲೆ ಕೂಡ ನಮಗೆ ಬ್ಲೌಸು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ. ಎಲ್ಲಿ ಜಾಯಿಂಟ್ ಬರೋದಿಲ್ಲ. ಸ್ಲೀವ್ಸ್ಗೆ ಕ್ರಾಸ್ ಬೆಲ್ಟಿಗೆ ಎಲ್ಲಿ ಜಾಯಿಂಟ್ ಬರೋದಿಲ್ಲ. ನಾನೀಗ ಅದು ಹಾಕ್ಕೊಂಡಿರೋದು 80 ಪಾಯಿಂಟ್ ಕ್ಲಾತ್. ಸೊ ಈ ಥರ ಡ್ರಾಫ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಡ್ರಾಫ್ಟಿಂಗ್ ಮಾಡ್ಕೊಂಡ ನಂತರ ಮಾರ್ಕ್ 1/2 ಇಂಚ್ ನೋಡಿ ಸೇವಿಂಗ್ ಅಲವೆನ್ಸಿಗೆ ಕಟೋರಿ ಜಾಯಿಂಟ್ ಕೆಳಗಡೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕ್ರಾಸ್ ಬೆಲ್ಟ್ಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಕಟೋರಿ ಕೂಡ ಎಲ್ಲಿ ನಾನು ಸೇವಿಂಗ್ ಅಲವೆನ್ಸ್ ಹಾಕಿಲ್ಲ. ಆಲ್ರೆಡಿ ಸೇವಿಂಗ್ ಅಲವೆನ್ಸ್ ಹಾಕಿಬಿಟ್ಟೆ ಕಟ್ ಮಾಡಿದ್ದೀನಿ. ಈ ಥರ ಎಲ್ಲ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು.